ನೆನ್ನೆ ಬಿಗ್ ಬಾಸ್ನ ಒಂದು ಡ್ರಾಮಾನ ಎಲ್ಲರೂ ಕೂಡ ನೋಡಿರ್ತೀರ. ಸೊ ವಾರ ಪೂರ್ತಿ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಹೇಳಿ ಹಲವಾರು ಜನಕ್ಕೆ ಕಷ್ಟಪಟ್ಟು ಆಡುವಂತಹ ಟಾಸ್ಕ್ಗಳನ್ನು ಬಿಗ್ ಬಾಸ್ ಕೊಟ್ಟು ಅವರ ಊಹೆಗೆ ಹೊರಗಡೆ ಹೋಗಬೇಕಾದಂಥ ವ್ಯಕ್ತಿ ಹೋಗಲಿಲ್ಲ ಅಂತ ಹೇಳಿ ಟಾಸ್ಕ್ಗಳನ್ನು ರದ್ದು ಮಾಡಿ ಸಂಕ್ರಾಂತಿ ದಿನ ನಿಮ್ಮಲ್ಲಿ ಯಾರನ್ನೂ ನಾವು ಹೊರಗೆ ಕಳ್ಸೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಒಬ್ಬೊಬ್ಬರಿಗೆ ಫೂಲ್ ಮಾಡಿ ಒಳ ಕರ್ಕೊಂಡ್ರು. ಇದನ್ನು ಅವತ್ತೇ ಭವ್ಯ ಅವರು ಒಂದು ಪ್ರಶ್ನೆಯನ್ನು ಕೂಡ ಮಾಡಿರ್ತಾರೆ. ಸೊ ನಾವು ಮೈಕೈ ನೋವು ಮಾಡಿಕೊಂಡು ರಕ್ತ ಹರಿಸ್ಕೊಂಡು ಆಟ ಆಡೋದು ನಮ್ಮ 50% ಪಾಯಿಂಟ್ನ ಲಾಸ್ಟ್ ಗೇಮಲ್ಲಿ ಗೆಲ್ಲೋರಿಗೆ ಕೊಡೋದು ಅದೆಷ್ಟು ಮಟ್ಟಿಗೆ ನ್ಯಾಯ ಅಂತ ಹೇಳಿ ಭವ್ಯ ಅವತ್ತೇ ಒಂದು ಮಾತನ್ನು ತ್ರಿವಿಕ್ರಮ್ ಮುಂದೆ ಆಡಿರ್ತಾರೆ. ಸೊ ಇದಕ್ಕೆ ಒಂದು ಸಾಕ್ಷಿ ಎಂಬಂತೆ ಬಿಗ್ ಬಾಸ್ ಅವರು ಕೂಡ ವಾರ ಪೂರ್ತಿ ಅಷ್ಟು ಕಷ್ಟಪಟ್ಟು ಆಡಿದಂಥ ಟಾಸ್ಕ್ಗಳನ್ನು ಲೆಕ್ಕಕ್ಕೆ ತಗೊಳ್ಳದೆ ಯಾವುದೋ ಒಂದು ಆಟವನ್ನು ಮಿರರನ್ನು ನೋಡಿಬಿಟ್ಟು ಧನರಾಜ್ ಅವರು ಆಡಿಬಿಟ್ರು ಅಂತ ಹೇಳಿ ಇಡೀ ಮಿಡ್ ವೀಕ್ ಎಲಿಮಿನೇಷನನ್ನೇ ಕ್ಯಾನ್ಸಲ್ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ನಿಜಕ್ಕೂ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದರೆ ಬಿಗ್ ಬಾಸ್ ಅಲ್ಲೂ ಹಲವಾರು ಬಾರಿ ಹಲವಾರು ಕಡೆ ಒಂದೊಂದು ಮೋಸಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ. ಇಷ್ಟು ದಿನ ಬರೀ ಧೂಕಾಡಿದ್ದಕ್ಕೆ ರಂಜಿತ್ ಅವರು ಮನೆಯಿಂದ ಆಚೆ ಹೋಗಿಬಿಟ್ರು. ಆದರೆ ಕೈ ಎತ್ತಿ ಜೋರಾಗಿ ಹೊಡೆದಂಥ ಭವ್ಯ ಅವರು ಮನೆ ಒಳಗೆ ಇದ್ದು ಬಿಟ್ರು. ಅದಕ್ಕೆ ಭಾನುವಾರ ಬಂದ್ಬಿಟ್ಟು ಸುದೀಪ್ ಅವರು ಒಂದು ಬಣ್ಣವನ್ನು ಬಳಿದ್ಬಿಟ್ಟು ಹೋದರು. ಜನಗಳು ಸುಮ್ಮನೆ ಆಗಿಬಿಟ್ರು. ಆದರೆ ವಾರ ಪೂರ್ತಿ ಕಷ್ಟಪಟ್ಟು ಆಡಿದರು. ಸೊ ಗ್ರೇ ಏರಿಯಾ ಅಂತ ಆಡಿದರು. ಅಲ್ಲಿಟ್ಟಿದ್ದು ಧನರಾಜನ್ ಬೇಕು ಅಂತ ಮಿರರ್ ತಗೊಂಡೋಗಿ ಹಿಡ್ಕೊಂಡು ಅದನ್ನು ನೋಡ್ಕೊಂಡು ಆಡಲಿಲ್ಲ. ಅವನ ಆಟದ ಮುಂದೆ ಮಿರರ್ ಇತ್ತು, ಅದನ್ನು ನೋಡಿಕೊಂಡು ಅವನ ಆಡ್ದ, ಅದರಿಂದ ಗೆದ್ದ. ಅದು ಬಿಗ್ ಬಾಸ್ಗೂ ಕೂಡ ಅದೇ ಸಮಯದಲ್ಲಿ ಗೊತ್ತಾಯಿತು. ಬಟ್ ಅಲ್ಲಿ ಯಾವುದೋ ಡಿಸಿಷನ್ ತೊಗೊಳಕ್ಕಾಗಿಲ್ಲ. ಅಂದಮೇಲೆ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಗೌತಮಿ ಹೋಗಬೇಕಾದಂತಹ ಒಂದು ಸಂದರ್ಭದಲ್ಲಿ ಕೊನೆಯ ಒಂದು ಮೂಮೆಂಟಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿ ನಾಳೆಗೆ ಮುಂದೂಡ್ತೀವಿ ಅಂತ ಹೇಳಿಬಿಟ್ಟು ಅದಕ್ಕೆ ಒಂದು ದಿನಗಳ ಕಾಲ ಯೋಚನೆಯನ್ನು ಮಾಡಿ ನಂತರ ಅಲ್ಲಿ ಧನರಾಜನ್ನ ನೆಗೆಟಿವ್ ಆಗಿ ತೋರಿಸ್ಬಿಟ್ಟು ಗೌತಮಿಯನ್ನು ಉಳಿಸುವಂತಹ ಕೆಲಸ ಮಾಡಿದ್ರು. ಸೊ ಇದರಿಂದಾಗಿ ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ನೇ ಫುಲ್ ಕ್ಯಾನ್ಸಲ್ ಆಗೋಯ್ತು. ಆದರೆ ಅದಕ್ಕೆ ಒಂದು ಬಣ್ಣ ಬಳಿಯುವಂತೆ ಜನಗಳಿಗೆ ಮರೆಸುವಂತೆ ಇವತ್ತು ಹಳೆ ಸ್ಪರ್ಧಿಗರನ್ನ ಮನೆ ಒಳಗೆ ಕರೆಸ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಮನೆ ಒಳಗೆ ಬಂದು ಯಾರು ನಮಗೆ ಉತ್ತಮರಾಗಿದ್ರು ಹಾಗೂ ಯಾರು ನಮಗೆ ಬೇಜಾರು ಮಾಡಿದ್ರು ಅಂತ ಹೇಳಿ ಹಾರ್ಟ್ಗಳನ್ನು ಕೊಡಬೇಕಾಗಿದೆ. ಎಲ್ಲರೂ ಕೂಡ ಮಂಜನನ್ನು ಟಾರ್ಗೆಟ್ ಮಾಡಿ ಮಂಜ ಸರಿ ಆಡಲಿಲ್ಲ ನಮ್ಮ ಜೊತೆಗೆ, ಅವರು ನಮಗೆ ಲೋವ್ ಮಾಡಿದ್ರು ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ಕೊಂಡಿದ್ದಾರೆ. ಅದಕ್ಕೆ ತಿರುಗೇಟಂತೆ ಮಂಜುನು ಅವರು ಹೇಳ್ತಿದ್ದಾರೆ ಇವಾಗ ಮಂಜ ಚೇಂಜ್ ಆಗಿದ್ದಾನೆ ಅಂತ ಹೇಳ್ತಿದ್ದೀರಾ. ಸೊ ಆಗ ನಿಮಗೆ ಇಷ್ಟ ಆಗದಿರೋ ಮಂಜ ಇವಾಗ ಚೇಂಜ್ ಆಗಿದ್ದಾನೆ ಅಂದರೆ ಇವಾಗ ಇಷ್ಟ ಆಗಬೇಕಲ್ವಾ ಅಂತ ಹೇಳಿ ಇಂಡೈರೆಕ್ಟಾಗಿ ಒಂದು ಟಾಂಗನ್ನು ಕೊಟ್ಟಿದ್ದಾರೆ. ಅದ್ಭುತವಾಗಿ ಇವತ್ತಿನ ಎಪಿಸೋಡ್ 3 ಬರ್ತದೆ. ಬಟ್ ಮಿಡ್ ವೀಕ್ ಎಲಿಮಿನೇಷನ್ನ ಕ್ಯಾನ್ಸಲ್ ಮಾಡಿದ್ದು ಯಾಕೋ ಸರಿ ಅನಿಸಲಿಲ್ಲ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ.